ನನ್ನ ಮಗಳು ಪದೇ ಪದೇ ಹೇಳ್ತಿರ್ತಾಳೆ, ಸೂಟಿ ಮುಗೀತು, ನಾಳೆ ನನ್ನ ಮಗಳು ಕಾಲೇಜಿಗೆ ಬರ್ತಾಳೆ, ಸ್ವಲ್ಪ ವಿಶೇಷವಾಗಿ ಗಮನಿಸಿಕೊಂಡಿರು. ಪೂಜಾ, ನಾನು ಒಂದೇ ಕಾಲೇಜಿನವರು ಆಗಿದ್ದರೂ ಸಹ ಇದುವರೆಗೂ ಆಕೆಯನ್ನು ನಾನು ಯಾವ ವಿಷಯಕ್ಕೂ ಮಾತನಾಡಿಸಿರಲಿಲ್ಲ. ಅಂಥದ್ರಲ್ಲಿ ಈಗ ನೀವೇ ಮುತುವರ್ಜಿ ವಹಿಸಿ ಕೇಳಿಕೊಳ್ಳುತ್ತಿದ್ದೀರಿ ಅಂದ ಮೇಲೆ ಪೂಜಾಳನ್ನು ನನ್ನ ತಂಗಿ ಅಂತ ತಿಳಿದುಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಸಲಹೆಯನ್ನು ಕೊಡುತ್ತೇನೆ. ಅಯ್ಯೋ ಹುಚ್ಚು ಹುಡುಗ, ಅಣ್ಣ ತಂಗಿಯರಾಗಿ ನಡ್ಕೊಳ್ಳೋದ್ರಲ್ಲಿ ಏನೂ ತಿಳಿರಲ್ಲ. ಸ್ನೇಹಿತೆಯಾಗಿ ಒಬ್ಬರಿಗೊಬ್ಬರು ಹತ್ತಿರದಲ್ಲಿದ್ದರೆ ಅದರಲ್ಲೇನು ತಪ್ಪು? ಯಜಮಾನ್ರೆ, ಹುಡುಗ ಹುಡುಗಿ ಎಷ್ಟೇ ಹತ್ತಿರವಾಗಿದ್ದರೂ ಹುಡುಗಿ ಜಾಗೃತವಾಗಿರಬೇಕು. ಅಂದಾಗ ನಮ್ಮ ವಿದ್ಯಾಭ್ಯಾಸ ಯೌವನದ ಏರಿಳಿತಗಳನ್ನು ಎಳೆದು ಪ್ರೌಢತೆಯನ್ನು ನೀಡಿ ಪದವೀಧರನಾಗಿ ಮಾಡುತ್ತದೆ. ಆಯ್ತಪ್ಪ, ಒಟ್ಟಿನಲ್ಲಿ ನನ್ನ ಮಗಳ ಮೇಲೆ ನಿನ್ನದೊಂದು ಕಣ್ಣಿರಲಿ. ಮನೆಯಲ್ಲಿ ನಿನ್ನ ಖರ್ಚಿಗೆ ಹಣದ ಕೊರತೆ ಮಾಡಿದರೆ ಧಾರಾಳವಾಗಿ ನನ್ನಲ್ಲಿ ಕೇಳು. ನನ್ನನ್ನು ಹೊರಗಿನವನೆಂದು ತಿಳ್ಕೋಬೇಡ. ಹಣ ಕೇಳುವ ಪ್ರಸಂಗ ನನಗೇನು ಬರುವುದಿಲ್ಲ. ಬಂದರೆ ಒಂದು ವೇಳೆ ನೋಡಿಕೊಳ್ಳೋಣ. ಪೂಜಾ, ಯಾಕಮ್ಮ ಒಬ್ಬಳೇ ಪ್ರಶಾಂತ ಸ್ಥಳಕ್ಕೆ ಬಂದು ನಿಂತಿದ್ದೀಯಲ್ಲ? ನನ್ನ ಮಗಳೇ ಹೀಗೆ ನೋಡು ವಿಷ್ಣು, ಅಪರಂಜಿ ಇದ್ದ ಹಾಗೆ ಒಬ್ಬರೊಡನೆಯೂ ಬೆರೆತವಳಲ್ಲ. ತಾನಾಯ್ತು, ತನ್ನ ಮನೆಯಾಯ್ತು, ಗಂಡಸರಂದ್ರೆ ಸಾಕು ಅಷ್ಟು ದೂರ ಹಾದು ಹೋಗ್ತಾಳೆ. ಅಪ್ಪ, ಮಗಳ ವರ್ಣನೆ ಮಾಡಿದ್ದು ಮುಗಿದೋ ಅಥವಾ? ತನ್ನ ಬಗ್ಗೆ ವರ್ಣಿಸಿ ಹೇಳ್ತಿದ್ರು ಮುಜುಗರ ಪಡುವಂತಾಳೆ. ಏಕೆಂದ್ರೆ ವಿಶಾಲ ಗುಣದವರು ತಮ್ಮನ್ನು ಹೊಗಳಿಸಿಕೊಳ್ಳುವುದಕ್ಕೆ ಆಸೆ ಪಡೋದಿಲ್ಲ. ವಿಷ್ಣು, ಮನೆಗೆ ತಿರುಗಿ ಹೋಗಲು ನಿನಗಂತೂ ಜೊತೆ ಸಿಕ್ಕಂತಾಯ್ತು. ನಾನು ಹೊಲದವರೆಗೆ ಹೋಗಿ ತಿರುಗಿ ಬರ್ತೀನಿ. ನೀವಿಬ್ಬರು ನಿಮ್ಮ ವಿದ್ಯಾಭ್ಯಾಸ ಮಾತಾಡ್ತಾ ಮನೆಗೆ ತಲುಪಿರಿ. ಅದನ್ನ ಬಿಟ್ಟು ಪೂಜೆಯಿಂದ ಸರ್ವದ ಮಠ ಹೋಗಿ ಬೆಳಿಗ್ಗೆ ಬೆಣ್ಣೆಯಾಗ ಸಿಮೆಂಟ್ ಅಂಗಡಿ ಓಪನ್ ಮಾಡೈತಿ. ಹುಷಾರು, ಬರ್ತೇನೆ. ಒಂದು ರೀತಿ ಗಡಿಬಿಡಿ ಮನುಷ್ಯ. ಪೂಜಾ, ನಿಮ್ಮ ತಂದೆ ಮೇಲೆ ನೀವೇಕೆ ಕೋಪ ಮಾಡಿಕೊಂಡಿದ್ದೀರಲ್ಲ? ಕೋಪ ಮಾಡಿಕೊಂಡು ಹೇಳಿದಿದ್ರೆ ಯಾವ ಮಾತನ್ನು ಏನಿಡ್ತಾರೆ ಅನ್ನೋದನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಪೂಜಾ, ನೀವು ಇಷ್ಟೊಂದು ಸುಂದರಿಯಾಗಿರುವೆ ಎಂದು ನಾನು ಒಂದು ದಿನನೂ ಗಮನಿಸಿರಲಿಲ್ಲ. ಸುಂದರ ಎನ್ನುವ ಪದ ಹುಟ್ಟಿದೆ ಈ ಹೆಣ್ಣಿಗಾಗಿ. ಒಂದಲ್ಲ ಒಂದು ಹೆಣ್ಣು ಯಾವುದೇ ರೀತಿಯಲ್ಲಿ ಆದ್ರೂ ಗಂಡಿನ ಮನಸ್ಸನ್ನ ಸೆಳೆದಿರುತ್ತಾಳೆ. ಪೂಜಾ, ಪ್ರಥಮ ದರ್ಶನದಲ್ಲಿ ಆಕರ್ಷಣೆಯನ್ನು ಉಂಟು ಮಾಡುವ ಈ ನಿನ್ನ ಮೈಮಾಟ ಒಂದೇ ನೋಟಕ್ಕೆ ಎನಗೆ ಹಿರಿತವನ್ನುಂಟು ಮಾಡುವ ಹರಿತವಾದ ಕಣ್ಣೋಟ ನಿಮಗಿರುವಾಗ ನೀವು ಕೇಳುವುದಕ್ಕೆ ಯಾರಾದರೂ ಕೈ ಹಾಕಿರಬೇಕಲ್ಲ? ಹೌದು, ಹಾಗಿದ್ರು. ಆದ್ರೆ ನಾನು ಸಾಮಾನ್ಯ ಹೂವಲ್ಲ, ಗುಲಾಬಿ ಹೂ ಅಂತ ಮುಳ್ಳ ಇರುತ್ತೆ ಎಂದು ತಿಳಿದು ಅವರಷ್ಟಕ್ಕೆ ಅವರೇ ಹೊರಟೋದ್ರು. ಹಾಗಾದರೆ ಈ ಹೂ ಇಳುವ ಅಧಿಕಾರ ಯಾರಿಗೂ ಇಲ್ಲವೇ? ಇಲ್ಲ, ಹೂ ಎಷ್ಟೇ ಸುಂದರವಾಗಿದ್ರು ಬಳ್ಳಿಯಲ್ಲೇ ಬಾಳೋದಕ್ಕೆ ಇಷ್ಟಪಡೋದಿಲ್ಲ. ಆ ಮುಳ್ಳನ್ನು ತೆಗೆದು ಯಾರು ಮನಸ್ಸಿನಿಂದ ಮುಡಿಗೆ ಇರಿಸ್ಕೊಳ್ತಾರೋ ಅವರ ಮುಡಿಗೆ ಆರಾಧಿಸುತ್ತೆ ಮನಸ್ಸು ಹಾದೊರೆಯುತ್ತಿದೆ. ಪೂಜಾ, ನೀನು ಪ್ರಕಾಶಮಾನ ಹೂ ನೀನಾಗುವುದಾದರೆ, ಸುಗಂಧಭರಿತ ಹೂ ನೀನಾಗುವುದಾದರೆ, ಪ್ರಕಾಶಮಾನ ದೀಪವು ನೀನಾಗುವುದಾದರೆ, ನಿನ್ನೊಪ್ಪಿಗೆ ಎಂದರೆ ನಿನ್ನ ಕೈ ಇಡುವ ವಿಚಾರದಲ್ಲಿ ನಾನೇ ಮುಂದಾಗುತ್ತೇನೆ. ವಿಷ್ಣು, ಯೌವನ ಆಸೆಗಳಿಗೆ ಏಕಾಂತದಲ್ಲಿ ಮುಂದೆ ಯೋಚನೆ ಮಾಡದೆ ಮಾತಾಡೋದಲ್ಲ. ಕಟ್ಟಿಕೊಂಡ ಬುದ್ಧಿಯನ್ನ ವಾಣಿದುದ್ದಕ್ಕೂ ಬೆಚ್ಚಿ ಉಣ್ಣಬೇಕಾಗುತ್ತದೆ. ಸ್ವಲ್ಪ ಆತ್ಮಾಲೋಚನೆ ಮಾಡಿ. ಪೂಜಾ, ಮದುವೆ ವಿಚಾರ ಅಂದ ಮೇಲೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮನೆಯಲ್ಲಿ ತಿಳಿಸಿ ಅವರ ಒಪ್ಪಿಗೆ ಪಡೆದುಕೊಳ್ಳುತ್ತೇನೆ. ಹಾಗೂ ನಮ್ಮಿಬ್ಬರ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಾನು ನಿಮ್ಮಿಂದ ದೂರ ಉಳಿದುಕೊಳ್ಳುತ್ತೇನೆ. ಅಷ್ಟರಲ್ಲಿ ನೀನೊಂದು ನಿರ್ಧಾರಕ್ಕೆ ಬಾ. ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ. ಬಾಳೆಗಾಸರೆ ಸ್ವರ್ಗದ
ರೂಪ ಕಂಡು ನಾನು ಬಯಸಿ ಬಂದೆ ಈ ವೀಣೆಯ ಮೈಲಿಗ ನೀನು ನುಡಿಸುವಾರದೆ. ಈ ವೀಣೆಯ ಮೈಲಿಗ ನೀನು ನುಡಿಸುವಾರದೆ. ಹೃದಯ ಗೀತೆಯೊಂದರಲ್ಲಿ ನೀ ಹಾಡಬಾರದೆ. ಹೃದಯ ಗೀತೆಯೊಂದರಲ್ಲಿ ನೀ ಹಾಡಬಾರದೆ. ಅಂಬರದ ಚೆಲುವಿನ ತಾರೆ ಸಾಗರದ ತಾವರೆ ಅಂಬರದ ಚೆಲುವಿನ ತಾರೆ ಸಾಗರದ ತಾವರೆ ಪ್ರೇಮದ ಬೆಸುಗೆ ಎಂದು ಹೀಗೆ ನಮ್ಮ ಬಾಳ ಪಾನಿನಲ್ಲಿ ನಗುವೆ ಬರಲಿ. ನಮ್ಮ ಪಾನಿನಲ್ಲಿ ನಗುವೆ ಬರಲಿ. ಅಂಬರದ ಚೆಲುವಿನ ತಾರೆ ಸಾಗರದ ತಾವರೆ ಅಂಬರದ ಚೆಲುವಿನ ತಾರೆ ಸಾಗರದ ತಾವರೆ ಸ್ವರ್ಗಲೋಕದ ಪ್ರಭೆ ನೀ ಬಾಳೆದಾರರೆ